ಮಹಾರಾಷ್ಟ್ರ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದೇ ದಿನದಲ್ಲಿ ತುಂಬಿ ಹರಿತಾ ಇದೆ ಭೀಮಾ ನದಿ ಒಡಲು. ಯಾದಗಿರಿ ನಗರದ ಹೊರವಲಯದಲ್ಲಿರುವಂತಹ ಭೀಮಾ ನದಿ ಸದ್ಯ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೇ ದಿನದಲ್ಲಿ ತುಂಬಿ ಹರಿತಾ ಇದೆ ಭೀಮಾ ನದಿ. ಇನ್ನೊಂದು ಕಡೆ ಯಾದಗಿರಿ ನಗರದ ಹೊರವಲಯದಲ್ಲಿ ಭೀಮಾ ನದಿ ಇದೆ. ಗುರುಸಣಗಿ ಬ್ಯಾರೇಜ್ನಿಂದ 50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಈಗಾಗಲೇ ದೇಗುಲಗಳು ಜಲಾವೃತ ಆಗಿದೆ. ವೀರಾಂಜನೇಯ ದೇವಸ್ಥಾನ ಹಾಗೆಯೇ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ನದಿ ತೀರಕ್ಕೆ ಯಾರೂ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆ. ನೋಡ್ತಾ ಇರಬಹುದು ಹೇಗೆ ದೇವಸ್ಥಾನ ಮುಳುಗಡೆ ಆಗಿದೆ ಅಂತೇಳಿ. ಕಾರಣ ಮಹಾರಾಷ್ಟ್ರ ಭಾಗದಲ್ಲಿ ಆಗ್ತಾ ಇರುವಂಥ ವ್ಯಾಪಕ ಮಳೆ. ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತ ಧಾರಾಕಾರ ಮಳೆಯಿಂದಾಗಲೇ ಅಪಾರ ಪ್ರಮಾಣದ ನೀರನ್ನು ಕೂಡ ಈಗ ನದಿಗಳಿಗೆ ಹರಿಬಿಡಲಾಗ್ತಾ ಇದೆ. ಈಗಾಗಲೇ ಯಾದಗಿರಿಯಲ್ಲಿ ಇರ್ತಕ್ಕಂತ 2 ಪ್ರಮುಖ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಸದ್ಯ ನಾವು ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂತ ಭೀಮಾ ನದಿಯ ತಟದಲ್ಲಿರ್ತಕ್ಕಂಥದ್ದು. ನೀವು ಸದ್ಯ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗ್ಬಹುದು ಯಾವ ರೀತಿಯಾಗಿ ಅಂದ್ರೆ ರುದ್ರ ರಮಣೀಯವಾಗಿ ನೀರನ್ನು ಕೂಡ ಈಗಾಗಲೇ ಭೀಮಾ ನದಿಗೆ ಹರಿಬಿಡಲಾಗ್ತಾ ಇದೆ. ಯಾಕಂದ್ರೆ 2 ಭೀಮಾ ನದಿಯ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ 2 ಪ್ರಮುಖ ದೇವಸ್ಥಾನಗಳು, ಒಂದು ವೀರಾಂಜನೇಯ ದೇವಸ್ಥಾನ ಮತ್ತು ಕಂಗೋಳೇಶ್ವರ ದೇವಸ್ಥಾನ, 2 ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಈಗಾಗಲೇ 50,000 ಕ್ಯೂಸಿಕ್ ನೀರನ್ನು ಕೂಡ ನದಿಗೆ ಹರಿಬಿಡಲಾಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಏನಂದ್ರೆ ಸಾಕಷ್ಟು ನೀರನ್ನು ಕೂಡ ರುದ್ರ ರಮಣೀಯವಾಗಿ ನೀರು ಹರಿತಾ ಇರೋದ್ರಿಂದಾಗಿ ಸಾಕಷ್ಟು ಏನಂದ್ರೆ ಜನರು ಜಾನುವಾರುಗಳು ಕೂಡ ಎಲ್ಲರೂ ಹೈ ಅಲರ್ಟ್ ಆಗಿರ್ಬೇಕಂತ ಕೂಡ ಜಿಲ್ಲಾಡಳಿತ ಒಂದು ಕಡೆಯಲ್ಲಿ ಖಡಕ್ ಆದೇಶವನ್ನು ಕೂಡ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಭೀಮಾ ನದಿ ಆಗಿರ್ಬೋದು ಮತ್ತೆ ಕೃಷ್ಣಾ ನದಿ ಆಗಿರ್ಬೋದು, ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ 2 ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಈ ಒಂದು ಕಾರಣಕ್ಕಾಗಿ ಏನಂದ್ರೆ ನದಿ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮಗಳಲ್ಲಿ ಕೂಡ ಏನಂದ್ರೆ ಜನರಿಗೆ ಈಗಾಗಲೇ ಗ್ರಾಮ ಮಟ್ಟದಲ್ಲೂ ಕೂಡ ಒಂದು ಅಧಿಕಾರಿಗಳು ಕೂಡ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನದಿ ಪಾತ್ರಕ್ಕೆ ಯಾರು ತೆರಳಬೇಡಿ, ಯಾಕಂದ್ರೆ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇನ್ನು ಮಹಾರಾಷ್ಟ್ರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಹೋದ್ರೆ ಮತ್ತ ಒಳ ಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಂದ್ರೆ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೆ ಸಾಕಷ್ಟು ನೀರು ಬಂದಿದೆ. ಹಾಗಾಗಿ ಏನಂದ್ರೆ ಹಂತವಾಗಿ ಗೇಟ್ ಗಳ ಮುಖಾಂತರ ಈಗಾಗಲೇ 8 ಗೇಟ್ ಗಳನ್ನು ಕೂಡ ಓಪನ್ ಮಾಡಿ ಸಾಕಷ್ಟು ನೀರು 50,000 ಕ್ಯೂಸಿಕ್ ನೀರನ್ನು ಕೂಡ ಹರಿಬಿಟ್ಟಿದ್ದಾರೆ. ಹೀಗಾಗಿ ಏನಂದ್ರೆ ಜಾನುವಾರಾಗಿರ್ಬೋದು ಮತ್ತೆ ಯಾರೊಬ್ರು ಕೂಡ ನದಿ ಪಾತ್ರಕ್ಕೆ ತೆರಳಬೇಡಿ. ಮೀನುಗಾರರು ಕೂಡ ಒಂದು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನದಿ ಪಾತ್ರಕ್ಕೆ ಯಾರಾದರೂ ತೆರಳಿದ್ರೆ ಅವ್ರಿಗೆ ಸೂಕ್ತವಾದ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಎಂದು ಕೂಡ ಜಿಲ್ಲಾಡಳಿತ ಹೇಳಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ನದಿ ಪಾತ್ರಕ್ಕೆ ಭೀಮಾ ನದಿ ಮೈದುಂಬ ಇರುತ್ತಿರೋದ್ರಿಂದಾಗಿ ಮುಂಬರ್ತಕ್ಕಂತ ಗ್ರಾಮಗಳಲ್ಲೂ ಕೂಡ ಏನಂದ್ರೆ ಭೀಮಾ ನದಿಗೆ ಹೊಂದಿಕೊಂಡಿರ್ತಕ್ಕಂತ ಗ್ರಾಮಗಳು ಕೂಡ ಏನಂದ್ರೆ ಮುಳುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಮಹೇಶ್, ಪೌಟಿ ನ್ಯೂಸ್, ಯಾದಗಿರಿ.